ಇ ಕಾಮರ್ಸ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಡ್ರಿ ಇವೆಲ್ಲ ಪ್ಲಾಟ್ಫಾರ್ಮ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಂದ್ರೆ. ಇದು ಬಿಸ್ ಬಡೀಸ್ ಇ ಕಾಮರ್ಸ್ ಸೀರೀಸ್ ಡೇ 2. ನೀವು ನಿಮ್ದೇ ಓನ್ ಬ್ರ್ಯಾಂಡ್ ಬಿಲ್ಡ್ ಮಾಡಬೇಕು, ಓನ್ ಪ್ರೊಡಕ್ಟ್ಸ್ ನ ಸೆಲ್ ಮಾಡಬೇಕು ಅಂದ್ರೆ ಅಮೆಜಾನ್ ಈಸ್ ದ ಬೆಸ್ಟ್ ಪ್ಲಾಟ್ಫಾರ್ಮ್. ಇಲ್ಲಿ ನೀವು ನಿಮ್ ಬ್ರ್ಯಾಂಡ್ ನ ಈಸಿಲಿ ಗ್ರೋ ಮಾಡಬಹುದು. ಕಸ್ಟಮರ್ಸ್ ಇಲ್ಲಿ ಪ್ರೀಮಿಯಂ ಇರ್ತಾರೆ. ಕ್ವಾಲಿಟಿ ಪ್ರಾಡಕ್ಟ್ ಸೆಲ್ ಮಾಡಿದ್ರೆ ಬ್ರ್ಯಾಂಡ್ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ. ಅಮೆಜಾನ್ ಅಲ್ಲಿ ಅಕೌಂಟ್ ಓಪನ್ ಮಾಡಕ್ಕೆ GST ಬೇಕು ಮತ್ತೆ ಇನ್ವೆಸ್ಟ್ಮೆಂಟ್ ಕೂಡ ಹೈ ಇರುತ್ತೆ. ನೆಕ್ಸ್ಟ್ ಪ್ಲಾಟ್ಫಾರ್ಮ್ ಫ್ಲಿಪ್ಕಾರ್ಟ್ ಅಲ್ಲಿ ನಿಮ್ಗೆ ಕಾಂಬಿನೇಷನ್ ಸಿಗುತ್ತೆ ಪ್ರೀಮಿಯಂ ಮತ್ತು ಲೋ ಕ್ವಾಲಿಟಿ ಪ್ರಾಡಕ್ಟ್ಸ್. ಇಲ್ಲಿ ನೀವು ಬ್ರಾಂಡೆಡ್ ಪ್ರಾಡಕ್ಟ್ಸ್ ಮತ್ತು ಜೆನರಿಕ್ ಪ್ರಾಡಕ್ಟ್ಸ್ ನ ಸೆಲ್ ಮಾಡಬಹುದು. ಫ್ಲಿಪ್ಕಾರ್ಟ್ ಅಲ್ಲಿ ಸ್ಟಾರ್ಟ್ ಮಾಡೋಕೆ GST ಬೇಕು, ಇನ್ವೆಸ್ಟ್ಮೆಂಟ್ ಮೀಡಿಯಂ ಇರುತ್ತೆ. ಲಾಸ್ಟ್ ಪ್ಲಾಟ್ಫಾರ್ಮ್ ಮೀಶೋ ಅಲ್ಲಿ ನಿಮ್ಗೆ ನಾರ್ಮಲ್ ಮತ್ತು ಲೋ ಕ್ವಾಲಿಟಿ ಪ್ರಾಡಕ್ಟ್ ಸಿಗುತ್ತೆ. ಇಲ್ಲಿ ಕಸ್ಟಮರ್ಸ್ ಬರೀ ಲೋ ಪ್ರೈಸ್ ಪ್ರಾಡಕ್ಟ್ಸ್ ನ ಪರ್ಚೇಸ್ ಮಾಡ್ತಾರೆ. ನೀವು ಲೋ ಇನ್ವೆಸ್ಟ್ಮೆಂಟ್ ಅಲ್ಲಿ ಜೆನರಿಕ್ ಪ್ರಾಡಕ್ಟ್ಸ್ ನ ಪರ್ಚೇಸ್ ಮಾಡಿ ಇಲ್ಲಿ ಸೆಲ್ ಮಾಡಬಹುದು. ಮೀಶೋ ಅಲ್ಲಿ GST ಇಲ್ಲ ಅಂದ್ರೂ ಅಕೌಂಟ್ ಓಪನ್ ಮಾಡಬಹುದು. ಈ ಬಿಸ್ನೆಸ್ ನ ಸ್ಟಾರ್ಟ್ ಮಾಡೋಕೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಂತ ನೆಕ್ಸ್ಟ್ ವಿಡಿಯೋ ಅಲ್ಲಿ ಹೇಳ್ತೀನಿ. ನೀವು ಯಾವ ಪ್ಲಾಟ್ಫಾರ್ಮ್ ಇಂದ ಸ್ಟಾರ್ಟ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ, ನಮ್ಮ ಅಕೌಂಟ್ ಗೆ ಫಾಲೋ ಮಾಡಿ.